Knowledge Park, the Creative School for quality and innovative education. अब एडमिशन होगा सिर्फ ₹1 में। आज ही विजिट। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। बसोकल्याण और हुलसूर तालुका के किसान बारिश न होने की वजह से परेशान। इसको लेकर अनिल भुसारे एक्सजेडपी प्रेसिडेंट के नेतृत्व में तहसीलदार के माध्यम से कर्नाटका सीएम से पर एकड़ 50,000 देने की मांग। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसोकल्याण एक्सजेडपी प्रेसिडेंट अनिल भुसारे के नेतृत्व में 18 जुलाई 2026 की दोपहर तहसील ऑफिस के सामने बसोकल्याण और हुलसूर तालुका के किसानों के साथ दोनों तालुका को बरगाल घोषित करते हुए पर एकड़ 50,000 रुपए देने की मांग करते हुए तहसीलदार के माध्यम से कर्नाटका सीएम को दिया मेमोरेंडम। इस साल बारिश की भारी कमी के कारण बसोकल्याण और हुलसूर तालुका के किसान बड़ी मुश्किल हालात का सामना कर रहे हैं। हजारों एकड़ जमीन में बुआई गई फसल सूख गई है, जमीनों में दरार पड़ गई है, जिससे किसानों को आर्थिक नुकसान हुआ है। खेती बाड़ी का काम पूरी तरह से ठप। विजय हॉस्पिटल सेंटर फॉर कार्डियो एंड डायबिटिक 24/7 इमरजेंसी सर्विसेज अवेलेबल अपोजिट कमला रेस्टोरेंट नियर बस स्टैंड बसोकल्याण। AR के गिरी सिल्क एंड साड़ी ज्योति विद्यालय प्राइमरी स्कूल एडमिशंस आर ओपन। तेश्वर कॉलोनी लाल तालाब बसोकल्याण से ठप हो गया है। किसानों की जिंदगी खतरे में पड़ गई है, इसीलिए बसोकल्याण और हुलसूर तालुके को बरगाल घोषित किया जाए और पर एकड़ 50,000 रुपए दिया जाए। पैसे को रिलीज किया जाए। किसानों का बाकी फसल बीमा भुगतान किया जाए। किसानों की जिंदगी की बुनियादी सुविधा उपलब्ध किया जाए। इसके अलावा किसानों का कर्ज माफ किया जाए। किसानों को आत्महत्या करने से रोकने के लिए उचित उपाय किया जाना चाहिए। इस तरह से किसानों की ओर से एक्सजेडपी प्रेसिडेंट अनिल भुसारे के नेतृत्व में कर्नाटका सीएम डीके शिवकुमार से मांग करते हुए तहसीलदार के माध्यम से दिया मेमोरेंडम। मौके पर डॉक्टर बसवराज स्वामी, VT सिंधे, आकाश खंडाले, प्रवीण कडाड़ी, भगवान जनबा, संतोष गायकवाड़, बसवराज हरकुड़े के अलावा किसान और कई लोग मौजूद। अलम प्रभु पैरामेसी पैरामेडिकल एंड BCA कॉलेज ಅಡ್ಮಿಷನ್ಸ್ ಆರ್ ಓಪನ್। ಯಾಕೆ ಹೊರಟ ಮಾಡೋ ಪರಿಸ್ಥಿತಿ ಬಂತಂದ್ರ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಸವಕಲ್ಯಾಣ ಭೇಟಿ ಮಾಡಿದ್ರು. ಅವರಿಗೂ ಬಸವಕಲ್ಯಾಣದವರು ಯಾರು ಒಂದು ಬಸವಕಲ್ಯಾಣ ಮಳಿ ಬಂದಿಲ್ಲ ಮತ್ತು ಇದು ಡಿಕ್ಲೇರ್ ಮಾಡ್ರಿ ಅಂತ ಯಾರು ಹೇಳಿಲ್ಲ. ಮುಖ್ಯಮಂತ್ರಿ ಬಂದು ಎಲ್ಲರಿಗೂ ಗುಡಿಗೆ ಭೇಟಿ ಮಾಡಿದ್ರು. ಛತ್ರಪತಿ ಶಿವಾಜಿ ಮಹಾರಾಜ ಪುತ್ರ ಭೇಟಿ ಮಾಡಿದ್ರು, ಮಂದಿರ ಭೇಟಿ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರು, ಭೇಟಿ ಮಾಡಿದ್ರು. ಬಟ್ ನಮ್ಮ ರೈತರ ಸಮಸ್ಯೆ ಯಾರೋ ಅವ್ರಿಗೆ ಹೇಳಿಲ್ಲ. ಅದ್ರ ಸಲುವಾಗಿ ನಾವು ವಿಚಾರ ಮಾಡಿದೆವು, ನಮ್ಮ ರೈತ ಸಂಕಟದಲ್ಲಿ ಇದ್ದಾರ, ಮಳಿ ಇಲ್ಲ, ಪರಿಹಾರ ಇಲ್ಲ, ಪರಿಹಾರ ಏನಾರ ಕೊಡಬೇಕು. ಈಗ ಮಹಾರಾಷ್ಟ್ರದಲ್ಲಿ ಇಲ್ಲೇ ನಮ್ಮ ಪಕ್ಕ ಮಹಾರಾಷ್ಟ್ರದಲ್ಲಿ 2 ಲಕ್ಷ ರೂಪಾಯಿ ಕರ್ಜ ಮಾಫ್ ಮಾಡಿದ್ರು. ಮಳಿ ಯಾರು ಬಿಡ್ತಾರ ಅವ್ರಿಗೆ ಬಿಡ್ತಾರೆ, ಏನೋ ರಿಪೀಟ್ ರೊಕ್ಕ ಕೊಡ್ತಾ ಇದಾರ. ಅದೇ ರೀತಿ ಅದು ಹೆಕ್ಟ್ರಿಗೆ 50,000 ರೂಪಾಯಿ ಕೊಡ್ತಾ ಇದಾರ. ಇಲ್ಲಿ ಬಿ ನಮ್ಮ ಹೆಕ್ಟ್ರಿಗೆ 50,000 ಕೊಡ್ಬೇಕು. ಒಳ್ಳೆ ರೀತಿಯಿಂದ ಈಗ ಮಳಿನೇ ಇಲ್ಲ, ಪರಿಸ್ಥಿತಿ ಎಂಬ ಖರಾಬ್ ಅದ. ಈಗ ನಮ್ಮ ರೈತರು ಸಂಕಟದಾಗಾರ. ನಾ ಗೌರ್ಮೆಂಟ್ ಮತ್ತು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಕೈ ವಿನಂತಿ ಮಾಡ್ತೀನಿ. ಯಾಕಂದ್ರೆ ಅವ್ರು ಹೇಳ್ಬೇಕು, ನಮ್ಮ ರೈತರು ಎಲ್ಲ ಬಸವಕಲ್ಯಾಣ ಮತ್ತು ಹುಣಸೂರು ತಾಲೂಕಾ ಏನ್ ರೈತರ ಅತಿ ಸಂಕಟದಾಗಾರ. ಯಾಕಂದ್ರೆ ಅವ್ರದ್ದು ಬಿತ್ತಬೇಕು, ಬಿತ್ತಲಾಕ ರೊಕ್ಕ ಆಗ್ಬೇಕು, ರಾಸಿ ಮಾಡೋ ರೊಕ್ಕ ಇಲ್ಲಿಗ. ಇಂಥ ಪರಿಸ್ಥಿತಿ ದನಗಳಿಗೆ ಮೇವು ಇಲ್ಲ, ಇದು ಪರಿಸ್ಥಿತಿ ಬಂದಿದ. ಯಾಕಂದ್ರ ಅವ್ರಿಗೆ ಕರೆಂಟ್ ಸರಿಯಾಗಿ ಸಿಗಲ್ಲ, ಎಲ್ಲ ತೋರೋ ಪರಿಸ್ಥಿತಿ ಅಂದ್ರೆ ಪರಿಸ್ಥಿತಿ ಆಗಾರ. ಅದು ಸರಿಯಾಗ ತಹಸೀಲ್ದಾರ್ ನಾವು ಇವತ್ತು ಕರೆಂಟ್ ನಿನ್ನೆ ನಾವು ವಿಚಾರ ಮಾಡಿದ್ರೆ ಸಂಜೆ ಪರಿ ಎಲ್ಲ ಫೋನ್ ಮಾಡಿದೆವು, ಹಿಂಗೆ ಮನೆಗೆ ಕೊಡೋದಪ್ಪ ನೀವು ಎಲ್ಲ ಬರ್ರಿ ಅಂತ ಎಲ್ಲ. ಧನ್ಯವಾದ ಹೇಳ್ಬೇಕು ಎಲ್ಲರಿಗೆ. ನಾವ್ ಒಂದು ಫೋನ್ ನಲ್ಲಿ ಇಷ್ಟು ಜನ ಬಂದರು ಅಂದ್ರೆ ಅವ್ರಿಗೆ ಎಲ್ಲರಿಗೆ ರೈತರಿಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಇಷ್ಟು ಜನ ಬರ್ತಾವ, ಅಲ್ಲಿ ಒಂದು 2 ತಾಸ್ದಾಗ ಅಂದ್ರ ಇಲ್ಲ ಧನ್ಯವಾದ ಹೇಳ್ತೀನಿ. ನಮ್ದು ಏನದ, ನಮ್ ಬೇಡಿಕೆ ಏನವ ಅಂದ್ರೆ ಪರಿಹಾರ ಧನ ಸಿಗ್ಬೇಕು. ಒಂದ್ ಹೆಕ್ಟ್ರಿಗೆ 50,000 ರೂಪಾಯಿ ಮತ್ತು 2 ಲಕ್ಷ ರೂಪಾಯಿ ಕರ್ಜ ಮಾಫ್ ಮಾಡ್ಬೇಕು. ಮಹಾರಾಷ್ಟ್ರದಲ್ಲಿ ಮಾಡ್ತಾ ಇದ್ದಾರ, ಸಾಲ ಮನ್ನಾ ಮಾಡ್ಬೇಕು. ಅದು ಇದು ನಮ್ಮ ಪರಿಹಾರ. ಇದು ಒಂದ್ಸಲ ಈಗ ನಾವು ಎಚ್ಚರಿಕೆ ಮಾಡ್ತಾ ಇದ್ದೀವಿ. ನಾವು ಗೌರ್ಮೆಂಟ್ ಎಲ್ಲ ನಾವು ಏನು ಎಚ್ಚರಿಕೆ ಮಾಡ್ತಾ ಇದ್ದೀವಿ ಏನಂದ್ರೆ ಇದು ಹೇಳ್ತಾ ಇದ್ದೀವಿ, ಇದು ಮಾಡ್ರಿ ಚೆನ್ನಾಗದ ಅಂತ ಹೇಳ್ತಾ ಇದ್ದೀವಿ. ಇದು ಮುಂದೆ ಮಾಡಿಲ್ಲ ಅಂತ ತಿಳ್ಕೊರಿ. ಇದು ಬಸವಕಲ್ಯಾಣದಲ್ಲಿ ಎಲ್ಲ ತಾಲೂಕಲ್ಲಿ ಬಸವಕಲ್ಯಾಣ ತಾಲೂಕು ಮತ್ತು ಹುಣಸೂರು ತಾಲೂಕು ಕೂಡ್ಕಸಿ ಎಲ್ಲ ರೈತರಿಗೆ ಕುಂತ್ಕಸಿ ನಾವು ರೋಡ್ ಬ್ಲಾಕ್ ಮಾಡ್ತೇವೆ. ಅವ್ರು ಬ್ಲಾಕ್ ಮಾಡ್ಕಸಿ ಎಲ್ಲ ಪರಿಹಾರ ಧನ ತಗೊಂಡ ಮೇಲೆ ಡಿಕ್ಲೇರ್ ಮಾಡಿ ಕಸಿ ತಹಸೀಲ್ದಾರ್ ಬಂದಾರ. ಅವ್ರ ತಹಸೀಲ್ದಾರ್
ಕೊಡ್ತೇವೆ. ಎಲ್ಲ ಪತ್ರಕಾರರು ಮತ್ತೆ ಎಲ್ಲರಿಗೂ ಬಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಧನ್ಯವಾದ ಹೇಳ್ತೀನಿ. ಯಾಕಂದ್ರ ಇದು ಒಂದೇ ದಿನ ಮಾಡಿದ್ದು, ಇದು ಒಂದೇ ದಿನ ಮಾಡಿದ್ದು. ಇದು ಮುಂದೆ ಇದು ಮುಂದಿನ ತೊಗರಿಗೆ ರೊಕ್ಕ ಬಂದಿಲ್ಲ. ಇದು ಸ್ವಾತಂತ್ರ್ಯ ವರ್ಷ ಅರ್ಜೆಂಟ್ ಬಾಲ್ಕಿ ಬಂದಿದ, ಹುಮ್ನಾಳ್ ಬಂದಿದ, ಬೀದರ್ ಬಂದಿದ, ಬಸವಕಲ ಬಂದಿದೆ. ಅವ್ರು ಬಸವಕಲ ತಾಲೂಕು ಬಂದಿಲ್ಲ. ಅದ್ರ ಸಲಕ್ಕೆ ನಾನು ಇಲ್ಲಿ ಹುಲ್ಸೂರು ತಾಲೂಕು ಬಂದಿಲ್ಲ. ಕೆಲವು ಮಂದಿ ಬಂದವ, ಕೆಲವು ಮಂದಿ ಬಂದಿಲ್ಲ. ಅದ್ರ ಸಲುವಾಗಿ ಎಲ್ಲ ಅದು ಬಿ ಡಿಕ್ಲೇರ್ ಮಾಡ್ಬೇಕಂತ ನಾ ಇಲ್ಲಿ ನಮ್ಮ ಇದು ಮುಖಾಂತರ ಹೇಳ್ತಾ ಇದ್ದೀನಿ. ಎಲ್ಲ ಬಂದಿದೆ. ನಮ್ಮ ಎಲ್ಲ ರೈತರಿಗೆ ನಾ ಧನ್ಯವಾದ ಹೇಳ್ತೀವಿ. बोलो भारत माता की बोलो भारत माता की